ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಕೆಲ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರಾದಿಯಾಗಿ ಅಸಮಾಧಾನ ಇದ್ದೇ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಪೂರಕ ಬೆಳವಣಿಗೆಗಳು ನಡೀತಾ ಇದೆ. ನಾಗಮಂಗಲದಲ್ಲಿ ಮೈತ್ರಿ ಪ್ರಚಾರ ಸಭೆಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಜೆಡಿಎಸ್ ನಾಯಕರಿಗೆ ಭಾಷಣಕ್ಕೆ ಅವಕಾಶ ನೀಡಿಲ್ಲ ಅನ್ನುವಂತ ಆರೋಪ. ವೇದಿಕೆ ಮೇಲೆ ಚೇತನ್ ಶಿವರಾಮೇಗೌಡ ಬೇಸರ ಹೊರಹಾಕಿದ್ದಾರೆ. ಸಭೆಯಲ್ಲಿ ಜೆಡಿಎಸ್ನವರೇ ಭಾಷಣ ಮಾಡ್ತಿದ್ದಾರೆ. ಯಾಕೆ ವೇದಿಕೆ ಮೇಲೆ ಬಿಜೆಪಿ ನಾಯಕರಿಲ್ವಾ? ನಮಗೂ ಅವಕಾಶ ಮಾಡಿಕೊಡಬೇಕು ಅಂತ ಅಸಮಾಧಾನ ವ್ಯಕ್ತವಾಗಿದೆ. ಮಾಜಿ ಸಂಸದ ಶಿವರಾಮೇಗೌಡ ಪುತ್ರ ಚೇತನ್ ಬೇಸರ ಹೊರಹಾಕಿದ್ದಾರೆ. ತಕ್ಷಣವೇ ಚೇತನ್ ಅವರನ್ನ ಸುಮ್ಮಿರಿಸಿದ್ದಾರೆ ಉಭಯ ನಾಯಕರು. ಇವತ್ತು ಮೊದಲ ಹಂತವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ತಂದೆ ಎಚ್.ಡಿ. ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರ ಕಾರ್ಯ ಒಂದಷ್ಟು ತಂತ್ರಗಾರಿಕೆ ರೂಪಿಸುವ ನಿಟ್ಟಿನಲ್ಲಿ ನಾಗಮಂಗಲಕ್ಕೆ ಹೋದ್ರು. ಅಲ್ಲಿ ಕಾರ್ಯಕರ್ತರ ಸಭೆಯನ್ನ ನಡೆಸಿದ್ದಾರೆ. ಅದೇ ಸಭೆಯಲ್ಲಿ ಇವತ್ತು ಅಸಮಾಧಾನ ವ್ಯಕ್ತವಾಗಿದೆ. ಈಗ ತಾನೇ ನಮ್ಮ ಕೆಆರ್ಪೇಟೆ ಶಾಸಕರು ತೆರಳುತ್ತಾ ಇದ್ದಾರೆ. ಅವರು ಸೇರ್ಕೊಂಡಂಗೆ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಹಿರಿಯ ಹಾಗೂ ಈಗ ತಾನೇ ನಮ್ಮ ಕೆಆರ್ಪೇಟೆ ಶಾಸಕರು ತೆರಳುತ್ತಾ ಇದ್ದಾರೆ. ಅವರು ಸೇರ್ಕೊಂಡಂಗೆ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಹಿರಿಯ ಸ್ನೇಹಿತರು ನಾರಾಯಣಗೌಡರು ಮಾಜಿ ಸಚಿವರು ಹಾಗೂ ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು ಈಗಾಗಲೇ ಅನೇಕರು ರಾಜಕೀಯ ಭಾಷಣಗಳನ್ನ ಮಾಡಿದ್ದಾರೆ. ನಾನಾದ್ರೂ ಕೇಳೋದಿಷ್ಟೇ, ನಾನೊಂದು 2-3 ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನೇ, ತಾವು ತೀರ್ಮಾನ ತಗೊಳ್ಳಿ. ಈಗ ಇಲ್ಲಿ ಶಬ್ದ ಮಾಡ್ತಾ ಇದ್ದಾರಲ್ಲ ಬಹಳ, ಅದು ಈಗ ತಾನೇ ನಮ್ಮ ಕೆಆರ್ಪೇಟೆ ಶಾಸಕರು ತೆರಳುತ್ತಾ ಇದ್ದಾರೆ. ಸುಮಲತಾ ಏನ್ ಮಾಡ್ತಾರೆ ಹಾಗಾದ್ರೆ? ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿರ್ಧಾರ ಆಗುತ್ತಾ? ಸುಮಲತಾ ಅವರ ನಡೆ ಅಭಿಮಾನಿಗಳು ಅವರ ಮನೆಗೆ ದಂಡಾಗಿ ಹರಿದು ಬರ್ತಾ ಇದ್ದಾರೆ. ಏನು ಸಜೆಷನ್ ಕೊಡ್ತಾರೆ, ಅದ್ರ ಮೇಲೆ ಸುಮಲತಾ ಏನ್ ಮಾಡ್ತಾರೆ ಅನ್ನುವಂಥದ್ದು ಡಿಪೆಂಡ್ ಆಗತ್ತೆ. ಮಂಡ್ಯದಲ್ಲೇ ಹೋಗಿ ಅನೌನ್ಸ್ ಮಾಡ್ತೀನಿ ಅಂತ ಸುಮಲತಾ ಹೇಳಿದ್ದಾರೆ. ನನ್ನ ನಿರ್ಧಾರ ಏನು ಅನ್ನೋದನ್ನ ಮಂಡ್ಯದಲ್ಲೇ ಹೋಗಿ ಅನೌನ್ಸ್ ಮಾಡ್ತೀನಿ ಅಂತ. ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅವರ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ಆರಂಭ ಆಗುತ್ತೆ. ಕಾರ್ಯಕರ್ತರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾರೆ ಸುಮಲತಾ. ಬೆಂಗಳೂರಿನ ನಿವಾಸಕ್ಕೆ ಮಂಡ್ಯದಿಂದ ಬೆಂಬಲಿಗರ ದಂಡೆ ಹರಿದು ಬರ್ತಾ ಇದೆ. ಸಂಸದೆ ಸುಮಲತಾ ಮಹತ್ವದ ಸಭೆಗೆ ಈಗ ಕೌಂಟ್ ಡೌನ್. ಸುಮಲತಾ ನಿವಾಸದಲ್ಲಿ ಅಂಬರೀಷ್ ಅಭಿಮಾನಿಗಳ ಸಭೆ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆಗೆ ಚಾಲನೆ ದೊರೆಯುತ್ತೆ. ಮಂಡ್ಯದಿಂದ ಸಾಕಷ್ಟು ಮಂದಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಸುಮಲತಾ ಅವರ ವೆಲ್ ವಿಷರ್ಸ್ ಹಿತೈಷಿಗಳು ಬರ್ತಾ ಇದ್ದಾರೆ. ಮಂಡ್ಯದಿಂದಲೇ ಸುಮಲತಾ ಅವರ ಸ್ಪರ್ಧೆಗೆ ಅಭಿಮಾನಿಗಳು ಒತ್ತಡ ಹಾಕ್ತಾ ಇದ್ದಾರೆ. ಅಂಬರೀಷ್ ಅಭಿಮಾನಿಗಳ ಸಂಘದ ಕಾರ್ಯಕರ್ತರು ಮನವಿ ಮಾಡ್ತಾ ಇದ್ದಾರೆ, ಸುಮಲತಾ ಅವರು ಮಂಡ್ಯದಿಂದ ಎಲೆಕ್ಷನ್ಗೆ ನಿಲ್ಲಬೇಕು ಅಂತ. ಮಂಡ್ಯದಿಂದ ಸುಮಲತಾ ಅಭಿಮಾನಿಗಳು ಬಸ್ಗಳಲ್ಲಿ ಬರ್ತಾ ಇದ್ದಾರೆ. ಇವತ್ತು ಅಭಿಮಾನಿಗಳ ಅಭಿಪ್ರಾಯವನ್ನು ಸುಮಲತಾ ಆಲಿಸ್ತಾರೆ. ನನ್ನ ಸಹೋದ್ಯೋಗಿ ರಂಜಿತ್ ಸ್ಥಳದಿಂದ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಈಗ ಹೇಗಿದೆ ಅಲ್ಲಿ? ಸಭೆ ಆರಂಭ ಆಯ್ತಾ? ಆಮೇಲೆ ಊಟ ಎಲ್ಲ ಇಟ್ಟಿದ್ದಾರಂತೆ. ಅಭಿಮಾನಿಗಳು ಯಾವ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ? ಅವರ ಭಾವನೆಗಳೇನಿದ್ದಾವೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ಕಳೆದ ಬಾರಿ ಸ್ವಾಭಿಮಾನದ ಮತವನ್ನ ಕೇಳಿದ್ದಂತ ಸುಮಲತಾ ಅಂಬರೀಷ್ ಅವರು ಈ ಬಾರಿ ಟಿಕೆಟ್ ಸಿಗದೆ ಸೈಲೆಂಟ್ ಆಗಿದ್ರು. ಈಗ ಮತ್ತೆ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಕೊಡಬೇಕು, ಬಂಡಾಯ ಅಭ್ಯರ್ಥಿಯಾಗಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಬೇಕು ಅನ್ನೋದು ಕಾರ್ಯಕರ್ತರ ಒತ್ತಾಯ ಆಗಿದೆ. ಇವತ್ತು ನಿರ್ಣಾಯಕ ದಿನ. ಸುಮಲತಾ ಅಂಬರೀಷ್ ಅವರು ಬೆಂಬಲಿಗರನ್ನ ಮಂಡ್ಯದಿಂದ ಬೆಂಬಲಿಗರು ಸುಮಲತಾ ಅವರ ನಿವಾಸಕ್ಕೆ ಬಂದಿದ್ದಾರೆ. ಅವರೇ ಹೇಳ್ತಾ ಇದ್ದಾರೆ ಪಕ್ಷೇತರವಾಗಿಯೂ ಕೂಡ ನಿಲ್ಲಲೇಬೇಕು ಸುಮಲತಾ ಅಂಬರೀಷ್ ಅವರು ಅಂತೇಳಿ ಹೇಳ್ತಾ ಇದ್ದಾರೆ. ನೂರಾರು ಜನ ಕಾರ್ಯಕರ್ತರು ಬೆಳಿಗ್ಗೆಯಿಂದ ಬರ್ತಾ ಇದ್ದಾರೆ. ನಾನು ಮಾತಾಡಿಸ್ತೀನಿ. ಸುಮಲತಾ ಅಂಬರೀಷ್ ಅವ್ರನ್ನ ಈ ಬಾರಿ ಬಂಡಾಯವಾಗಿ ಆದರೂ ನಿಲ್ಲಿಸ್ತೀರಾ? ನಿಲ್ಲಬೇಕು ಸರ್. ಯಾಕಂದರೆ ನಾವು ಒಬ್ಬ ಮಹಿಳೆಯರಿಗೆ ನಾವು ಸಪೋರ್ಟ್ ಮಾಡಬೇಕು. ಯಾಕಂದರೆ ಅವರು ಹಿಂದೆ ಆಗಲೇ ಗೆದ್ದಿದ್ದಾರೆ, ಮತ್ತೊಮ್ಮೆ ಗೆಲ್ಲಬರಬೇಕು. ಯಾಕೆ ಇವತ್ತು ಪುರುಷ ಸಮಾಜದಲ್ಲಿ ಮಹಿಳೆಗೆ ನಾವು ಪ್ರಧಾನ ಪಾತ್ರ ಕೊಡಬೇಕು. ಯಾಕೆ ನಾವು ಮಹಿಳೆಯರಾಗಿದ್ದರಿಂದ ನಮ್ಮ ಮಂತ್ರಿ ಆದರೆ ನಮ್ಗೆ ಇನ್ನೂ ಖುಷಿನೇ. ಒಬ್ಬ ಮಹಿಳೆ ಬಂದು ಗೆದ್ದು ನಮ್ಮನ್ನೆಲ್ಲ ಸಹಕರಿಸಿ ಮಾಡಬೇಕು. ಯಾಕಂದರೆ ಈಗ ಈಗ ಕಳೆದ ಬಾರಿ ಸ್ವಾಭಿಮಾನದ ಮತಗಳನ್ನು ಹಾಕಿದ್ರಿ, ಸೆರಗೊಡ್ಡಿ ನನಗೆ ಓಟ್ ಹಾಕಿ ಅಂತ ಬೇಡಿದ್ರು. ಈ ಬಾರಿ ಅದೇ ರೀತಿ ವಾತಾವರಣ ಮಂಡ್ಯದಲ್ಲಿ ಇದೆಯಮ್ಮ?
ಇದೆ 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 ಖಂಡಿತ. ಏನ್ ಮಾಡಿದ್ದಾರೆ ಸುಮಲತಾ ಅಂಬರೀಶ್ ಮಂಡ್ಯಕ್ಕೆ? ಈಗ ನಮ್ಮ ಪಕ್ಕ ಮಂಡ್ಯದ ಪಕ್ಕದಲ್ಲಿ ಬೆಸಗರಳ್ಳಿ ಅಂತದೆ ಸರ್. 75 ಲಕ್ಷ 25 ಹಳ್ಳಿ ಸೇರ್ತವೆ. 75 ಲಕ್ಷ ಖರ್ಚು ಮಾಡಿ ಬಸ್ ಸ್ಟ್ಯಾಂಡ್ ನಿಲ್ದಾಣ ಮಾಡಿಕೊಟ್ಟವ್ರೆ. 50 ಲಕ್ಷ ಖರ್ಚು ಮಾಡಿ ಯಲ್ಲಮ್ಮ ದೇವಸ್ಥಾನ ಅಂತದೆ, ಅಲ್ಲಿ ಒಂದು ಸಮುದಾಯ ಭವನ ಕಟ್ಸ್ಕೊಟ್ಟವ್ರೆ. ಅದು 2 ಸೇರಿ ಒಂದು 30 ಹಳ್ಳಿಗೆ ಉಪಯೋಗ ಆಯ್ತಾ ಇದೆ. ಮತ್ತು ಅನ್ಕೆರೆ ತಾವು ಫ್ಲೈಓವರ್ಗೆ 7 ಕೋಟಿ 30. ಸರ್, ತಾವೆಲ್ಲರೂ ಈಗ ಬಂದವರೆಲ್ಲರೂ ಮಂಡ್ಯದಲ್ಲಿ ಸುಮಲತಾ ನಿಲ್ಬೇಕು ಅಂತೇಳಿ ಒತ್ತಡ ಹಾಕ್ತಿದ್ದೀರಾ, ಒತ್ತಾಯ ಮಾಡ್ತೀರಾ? ಖಂಡಿತ ನಿಲ್ಬೇಕು. ಹೌದು, ಜನಪರ. ಈಗ ಕುಮಾರಣ್ಣ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿರೋದ್ರಿಂದ ಕಳೆದ ಬಾರಿ ಬಿಜೆಪಿ ಬಾಹ್ಯವಾಗಿ ಬೆಂಬಲ ಕೊಟ್ಟಿತ್ತು. ಬಿಜೆಪಿ ಈಗ JDS ಜೊತೆಲಿ ಸೇರ್ಕೊಂಡಿದೆ. ಇದೆಲ್ಲ ಮೈನಸ್ ಆಗಲ್ವಾ ಸುಮಲತಾಗೆ? ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ಯಾಕೇನು ಕೇಳಿ, ಒಂದು ನಿಮಿಷ. ಈಗ ಸುಮಕ್ಕ ಮಾಡಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ರೆಬಲಣ್ಣ ಬೇಕಾದಷ್ಟು ಮಾಡೋರೆ ನಮ್ಮ ಮಂಡ್ಯ ಜಿಲ್ಲೆಗೆ. ಅದನ್ನಾರು ನಾವು ಉಳಿಸ್ಕೊಳ್ಳೇಬೇಕು, ಉಳಿಸ್ಕೋತೀವಿ. ಈಗ ತಾವು ಮೀಟಿಂಗ್ನಲ್ಲಿ ಏನು ಹೇಳ್ತೀರಿ? ಅದೇ ನಾವು ಒತ್ತಾಯ ಮಾಡ್ತೀವಿ, ನಾವು ಒತ್ತಾಯ ಮಾಡ್ತೀವಿ. ತಮ್ಮ ಮನವಿಗೆ ಅವ್ರು ಬೆಲೆ ಕೊಡದೇ ಇದ್ರೆ ತಮ್ಮ ನಿರ್ಧಾರ ಏನಾಗಿರುತ್ತಮ್ಮ? ನಾವು ಅವ್ರೇನು ಮೇಡಮ್ ನಿರ್ಧಾರ ತಗೋತಾರೆ ಅದಕ್ಕೆ ನಾವು ಬೆಂಬಲವಾಗಿರ್ತೀವಿ ಸರ್. ಖಂಡಿತವಾಗಿ ನಾವು ಅಮ್ಮನ ಬಿಟ್ಟು ನಾವೆಲ್ಲೂ ಹೋಗಲ್ಲ. ಸುಮಲತಾ ಅಂಬರೀಶ್ ಅವರು ಗೆದ್ದ ನಂತರ ಮಂಡ್ಯದಲ್ಲಿ ಮನೆ ಮಾಡ್ತಾರಂತ ಹೇಳಿದ್ರು, ಮನೆ ಮಾಡಿದ್ರಾ? ಮಾಡಿದ್ದಾರೆ. ಇದೆ ಚಾಮುಂಡೇಶ್ವರಿ ನಗರದಲ್ಲಿ ಅವ್ರ ಮನೆ ಇದೆ ಸರ್. ಮನೆ ಕಳೆದ ಬಾರಿ ಇದ್ದಂತ ವಾತಾವರಣ ಮಂಡ್ಯದಲ್ಲಿ ಇಲ್ಲ ಅಂತ ಹೇಳಿ ಕಾರ್ಯಕರ್ತರು ಹೇಳ್ತಾರೆ, ಅಥವಾ ಅಲ್ಲಿನ ಮತದಾರರು ಹೇಳ್ತಾರೆ. ತಾವೇನು ಹೇಳ್ತೀರಿ? ಹೌದು, ಖಂಡಿತ ಇದೆ ಸರ್. ಇದೆ 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 ಖಂಡಿತ. ಹಾಗಾದ್ರೆ ಈಗ ತ್ರಿಕೋನ ಸ್ಪರ್ಧೆ ಆದ್ರೆ ಒಂದ್ ಕಡೆಯಲ್ಲಿ ಸ್ಟಾರ್ ಮಂಜು, ಸ್ಟಾರ್ ಚಂದ್ರು, ಮತ್ತೊಂದು ಕಡೆಯಲ್ಲಿ ಕುಮಾರಸ್ವಾಮಿ. ಈಗ ಸುಮಲತಾ ಅವರು ಸ್ಪರ್ಧೆ ಮಾಡಿದ್ರೆ, ತ್ರಿಕೋನ ಸ್ಪರ್ಧೆ ಆದ್ರೆ ಮಂಡ್ಯದಲ್ಲಿ ತಾವು ಯಾರನ್ನ ಬೆಂಬಲಿಸ್ತೀರಿ? ನಾವು ಸುಮಲತಾ ಮೇಡಮ್ನೇ ಬೆಂಬಲಿಸ್ತೀವಿ ಸರ್. ತಾವೀಗ ಕೊನೆಯದಾಗಿ ಏನ್ ಹೇಳ್ತೀರಮ್ಮ? ತಾವು ಎಲ್ಲಿಂದ ಬಂದಿದ್ದೀರಿ, ಏನ್ ಹೇಳ್ತೀರಿ? ದಣೆಕುಂಪುರ. ಈಗ ಮಂಡ್ಯದ ಎಲ್ಲ ಊರಿಂದ ಇದ್ದೀರಾ ತಾವು? ಮಂಡ್ಯ ಅಕ್ಕಪಕ್ಕ ಸುತ್ತಳಿಂದ ಎಲ್ಲ ಗ್ರಾಮ ಒಂದೇ ಒತ್ತಾಯ. ದಣೆಕುಂಪುರ, ಬೆಸಗರಳ್ಳಿ, ಆಲ್ಕೆರೆ, ಪೆಣ್ಣದೊಡ್ಡಿ ಎಲ್ಲ ಕಡೆಯಿಂದ ಮಾರ್ಲಮಿ ದೊಡ್ಡಿ ಎಲ್ಲ ಸುತ್ತಮುತ್ತ ಹಳ್ಳಿಯಿಂದ ಪಣ್ಣೆ ದೊಡ್ಡಿ ಎಲ್ಲದಿಂದ ಬಂದಿದ್ದೀವಿ. ನೋಡಿ ಶ್ರೀಲಕ್ಷ್ಮಿ, ಬಂದಿರುವಂತ 100 ಜನ ಕಾರ್ಯಕರ್ತರು ಬೆಂಬಲಿಗರು ಒಂದೇ ಒತ್ತಾಯ. ಸುಮಲತಾ ಅಂಬರೀಶ್ ಅವರು ಪಕ್ಷೇತರವಾಗಿ ಆದ್ರೂ ಕೂಡ ಬೆಂಬಲವನ್ನ ನಾವು ಕೊಡ್ತೀವಿ, ಅವ್ರು ನಿಲ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆ ಸುಮಲತಾ ಅಂಬರೀಶ್ ಅವರಿಗೂ ಕೂಡ ಈಗ ಟಿಕೆಟ್ ಸಿಗದೆ ಇದ್ದದ್ದು ಒಂದು ಆತಂಕದ ವಾತಾವರಣ. ಯಾಕಂತ ಹೇಳಿದ್ರೆ ರಮ್ಯಾ ದಿವ್ಯ ಸ್ಪಂದನ ಅವರ ರೀತಿಯಲ್ಲಿ ತನ್ನ ರಾಜಕೀಯವಾದಂಥ ಮುಂದಿನ ಭವಿಷ್ಯವೇ ಮಂಕಾಗತ್ತೆ ಅನ್ನೋದು. ಆ ಕಾರಣದಿಂದ ಒಂದು ದೃಢವಾದ ನಿರ್ಧಾರವನ್ನ ಬೆಂಬಲಿಗರನ್ನ ಕೇಳಿ ಇವತ್ತು ತೀರ್ಮಾನ ಮಾಡ್ತಾರೆ. ಆದರೆ ಇವತ್ತೇ ಅನೌನ್ಸ್ ಮಾಡ್ತಾರಾ ಗೊತ್ತಿಲ್ಲ. ಆದರೆ ಸ್ವಾಭಿಮಾನದ ಮಂಡ್ಯಕ್ಕೆ ಹೋಗಿ ನಾನು ನನ್ನ ತೀರ್ಮಾನವನ್ನ ನಿರ್ಧರಿಸ್ತೀನಿ ಅಂತೇಳಿ ಹೇಳಿದ್ದಾರೆ ನಿನ್ನೆನೆ. ಹಾಗಾಗಿ ಏನಾಗುತ್ತೆ ಅನ್ನೋದು ಭಾರಿ ಕುತೂಹಲ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ 2 ಗಂಟೆ 7 ನಿಮಿಷ ಆಗಿದೆ. ಬಹುಶಃ 2 ಗಂಟೆ 15 ನಿಮಿಷಕ್ಕೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಕಾರ್ಯಕರ್ತರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ.